ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಬಣ್ಣ ಬಣ್ಣದ ಲೋಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಯಾರಿಗೆ ಸಿಗುತ್ತದೆ ಮತ್ತು ಪ್ರತಿಯೊಬ್ಬ ಗಂಡು ಮತ್ತು ಹೆಣ್ಣು ಮಕ್ಕಳು ತಿಳಿಯಬೇಕಾದಂಥ ಒಂದು ವಿಷಯ. ಪಿತ್ರಾರ್ಜಿತ ಆಸ್ತಿಯ ಹಂಚಿಕೆಯು ಕೇವಲ ಆರ್ಥಿಕ ವಿಷಯವಲ್ಲ, ಅದು ಕುಟುಂಬದ ಸಂಬಂಧಗಳು ಮತ್ತು ಕಾನೂನುಬದ್ಧ ಹಕ್ಕುಗಳ ಒಂದು ಪ್ರಶ್ನೆಯಾಗಿದೆ ಅಂತ ಹೇಳಬಹುದು. ಅದೇ ರೀತಿಯಾಗಿ ಆಸ್ತಿಯಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ, ಟೂ ಟೈಪ್ಸ್ ಆಫ್ ಪ್ರಾಪರ್ಟಿ. ಒಂದು, ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಸಂಪಾದನೆಯಿಂದ ಅಥವಾ ಕಷ್ಟಪಟ್ಟು ದುಡಿದ ಹಣದಿಂದ ಖರೀದಿಸಿದ ಆಸ್ತಿ ಅಂತ ಹೇಳಬಹುದು. ಈ ಆಸ್ತಿ ಮೇಲಿರುವಂಥ ಹಕ್ಕುಗಳು ಏನು? ಈ ಆಸ್ತಿಯ ಮೇಲೆ ಆ ವ್ಯಕ್ತಿಗೆ ಸಂಪೂರ್ಣವಾದಂಥ ಹಕ್ಕು ಇರುತ್ತದೆ. ಅವರು ಇದನ್ನು ಯಾರಿಗಾದರೂ ಸಹ ದಾನವನ್ನು ಮಾಡಬಹುದು ಅಥವಾ ವಿಲ್ ಮೂಲಕ ತಮಗೆ ಇಷ್ಟ ಬಂದಂಥ ವ್ಯಕ್ತಿಗಳಿಗೆ ಅದನ್ನು ಬರೆದು ಕೊಡಬಹುದು. ಒಂದು ವೇಳೆ ವಿಲ್ ಮಾಡದೆ ವ್ಯಕ್ತಿ ಮರಣ ಹೊಂದಿದರೆ ಆತನ ಹೆಂಡತಿ, ಮಕ್ಕಳು ಮತ್ತು ತಾಯಿಗೆ ಸಮಾನವಾಗಿ ಆಸ್ತಿ ಹಂಚಿಕೆಯಾಗುತ್ತದೆ ಅಂತ ಹೇಳಬಹುದು. ಅದೇ ರೀತಿಯಾಗಿ ಎರಡನೇದಾಗಿ ಪಿತ್ರಾರ್ಜಿತ ಆಸ್ತಿ ಅಂದರೆ ಆನ್ಸೆಂಟ್ರಲ್ ಪ್ರಾಪರ್ಟಿ. ಕನಿಷ್ಠ 4 ತಲೆಮಾರುಗಳಿಂದ ಹರಿದು ಬಂದಂಥ ಆಸ್ತಿಯನ್ನು ಪಿತ್ರಾರ್ಜಿತ ಆಸ್ತಿ ಎಂದು ಕರೆಯಲಾಗುತ್ತದೆ. ಪಿತ್ರಾರ್ಜಿತ ಆಸ್ತಿಗೆ ಸಿಗುವಂಥ ಹಕ್ಕುಗಳು ಏನು? ಮಕ್ಕಳಿಗೆ ಆಸ್ತಿಯಲ್ಲಿ ಹುಟ್ಟಿನಿಂದಲೇ ಹಕ್ಕು ಇರುತ್ತದೆ. ತಂದೆಯು ಪಿತ್ರಾರ್ಜಿತ ಆಸ್ತಿಯನ್ನು ವಿಲ್ ಮೂಲಕ ಮಕ್ಕಳಿಗೆ ಸಿಗದಂತೆ ಮಾಡುವ ಅಧಿಕಾರ ಹೊಂದಿರುವುದಿಲ್ಲ. ಹೆಣ್ಣು ಮಕ್ಕಳ ಹಕ್ಕು ಏನು? 2005ರ ಕಾನೂನು ತಿದ್ದುಪಡಿ ಆದ ನಂತರ ಹಿಂದೂ ಉತ್ತರಾಧಿಕಾರ ಕಾಯ್ದೆ ತಿದ್ದುಪಡಿ ನಂತರ ಆಸ್ತಿ ಹಂಚಿಕೆಯಲ್ಲಿ ದೊಡ್ಡದಾದಂಥ ಬದಲಾವಣೆಯನ್ನು ಮಾಡಲಾಗಿದೆ. ಈಗ ಹೆಣ್ಣು ಮಕ್ಕಳು ಗಂಡು ಮಕ್ಕಳಂತೆ ಆಸ್ತಿಯಲ್ಲಿ ಸಮಾನ ಹಕ್ಕುದಾರರು ಎಂದು ಹೇಳಲಾಗಿದೆ. ಹಾಗೆ ಹೆಣ್ಣು ಮಕ್ಕಳಿಗೆ ಮದುವೆಯಾಗಿದ್ದರೂ ಸಹ ತಂದೆಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ಅವರ ಹಕ್ಕು ಶಾಶ್ವತವಾಗಿರುತ್ತದೆ. ತಂದೆ ಬದುಕಿದ್ದಾಗಲೇ ಹೆಣ್ಣು ಮಕ್ಕಳು ತಮ್ಮ ಪಾಲನ್ನು ಕೇಳುವ ಅಧಿಕಾರವನ್ನು ಹೊಂದಿದ್ದಾರೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಆಸ್ತಿ ವಿವಾದವನ್ನು ತಡೆಗಟ್ಟಲು ಸಲಹೆಗಳೇನು? ನೋಂದಾಯಿತ ವಿಲ್ ಮಾಡುವುದು ಬಹಳ ಉತ್ತಮ. ಅಂದರೆ ತಂದೆಯು ತನ್ನ ಸ್ವಯಾರ್ಜಿತ ಆಸ್ತಿಯ ಬಗ್ಗೆ ಸ್ಪಷ್ಟವಾಗಿ ವಿಲ್ ಬರೆಯುವುದು ಬಹಳ ಉತ್ತಮ. ಹಾಗೆ ದಾಖಲೆಗಳ ನಿರ್ವಹಣೆಯನ್ನು ಮಾಡಿಕೊಳ್ಳುವುದು, ಅಂದರೆ ಖಾತೆ ಆಗಿರ್ಬೋದು, ಪಹಣಿ ಆಗಿರ್ಬೋದು, ತೆರಿಗೆ ರಸೀದಿಗಳಾಗಿರ್ಬೋದು, ಇವುಗಳನ್ನು ವ್ಯವಸ್ಥಿತವಾಗಿ ಇಟ್ಟುಕೊಳ್ಳಿ. ಅದೇ ರೀತಿ ಲಿಖಿತವಾದಂಥ ಒಪ್ಪಂದ ಮಾಡಿಕೊಳ್ಳಿ. ಅಂದರೆ ಯಾವುದೇ ಮೌಖಿಕ ಮಾತುಕತೆಗಳಿಗಿಂತ ಲಿಖಿತವಾಗಿ ದಾಖಲೆ ಮಾಡುವುದು ಬಹಳ ಸುರಕ್ಷಿತ ಅಂತ ಹೇಳ್ಬೋದು. ಮುಕ್ತವಾಗಿ ಚರ್ಚೆ ಮಾಡಿ. ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಕುಳಿತು ಆಸ್ತಿ ಹಂಚಿಕೆಯ ಬಗ್ಗೆ ಮುಕ್ತವಾಗಿ ಮಾತನಾಡಿ. ಕಾನೂನಿನ ಸಲಹೆಯನ್ನು ಪಡೆದುಕೊಳ್ಳಿ. ಯಾವುದೇ ಗೊಂದಲವಿದ್ದರೆ ಅನುಭವಿ ವಕೀಲರನ್ನು ಸಂಪರ್ಕಿಸುವುದು ಬಹಳ ಉತ್ತಮ. ಧನ್ಯವಾದಗಳು.